ಸೀರಿಯಸ್. ಇದು ಕಥೆಯಲ್ಲ, ಇದು ಒಂದು ದಿನಚರಿಯಲ್ಲಿ ಸಿಕ್ಕಿರುವ ಭಯಾನಕ ಸತ್ಯ. ಉತ್ತರ ಪ್ರದೇಶ್ 2000ರ ಆರಂಭ. ಒಬ್ಬ ಪತ್ರಿಕೋದ್ಯಮಿ ಅನುಮಾನಾಸ್ಪದವಾಗಿ ಕಿಡ್ನ್ಯಾಪ್ ಆಗುತ್ತಾನೆ. ಕೆಲ ದಿನಗಳ ನಂತರ ಶವವೊಂದು ಪತ್ತೆ ಆಗುತ್ತೆ. ತಲೆ ಕತ್ತರಿಸಿದ ಪೆಟ್ಟಿಗೆಯೊಳಗಿನ ಶವ. ಪೊಲೀಸರು ಶಂಕಿತನ ಮನೆ ತಪಾಸಣೆಗೆ ಹೋಗುತ್ತಾರೆ. ಅಲ್ಲಿ ಸಿಗತ್ತೆ ಒಂದು ಹಳೆಯ ದಿನಚರಿ ಪುಸ್ತಕ. ಆ ಪುಸ್ತಕದಲ್ಲಿ ಏನು ಬರೆಯಲಾಗಿತ್ತು ಗೊತ್ತಾ? ಹತ್ಯೆಗಳ ಪಟ್ಟಿ, ಸ್ಥಳ, ದಿನಾಂಕ, ತಂತ್ರಗಳು. ಒಂದು ಸಾಲು ಭಯಾನಕವಾದ ಒಂದು ಸತ್ಯವನ್ನ ಬಿಚ್ಚಿಡತ್ತೆ. ಅವನ ಮೆದುಳನ್ನ ಬೇಯಿಸಿ ತಿಂದೆ, ರುಚಿ ಇತ್ತು. ಇವನ ಹೆಸರು ರಾಜ ಕೊಲಾಂಡರ್. ಶತ್ರುಗಳನ್ನ ಮಾತ್ರವಲ್ಲ, ಮಿತ್ರರನ್ನೂ ಸಹ ಶಿಕಾರ ಮಾಡುತ್ತಿದ್ದ. ಅವನ ಮೇಲೆ ಮಾನವ ಮಾಂಸ ಸೇವನೆ ಆರೋಪವಿತ್ತು. ಅವನ ಮನೆಯ ಹತ್ತಿರದ ಭೂಮಿಯಲ್ಲಿ ಹುಳಲಾಗಿದ್ದ ಶವಗಳು ಬಹುತೇಕ ಪತ್ತೆಯಾಗಿಲ್ಲ. ಕೆಲವು ಕಡಿಯಲ್ಪಟ್ಟ ಸ್ಥಿತಿಯಲ್ಲಿ ಸಿಕ್ಕಿವೆ. ಅವನ ಮನೆಯ ಹತ್ತಿರದ ಕೊಳವೆ ಪ್ರದೇಶ, ಅದರೊಳಗೆ ಹುಳಲಾಗಿದ್ದ ದೇಹಗಳು, ಅವನು ಬರೆದ ಪೇಜುಗಳು, ಹತ್ಯೆಗಳ ಕಲೆ, ರಕ್ತದ ಛಾಪೆಯಲ್ಲಿ ಬರೆಯಲ್ಪಟ್ಟ ಸತ್ಯಗಳು. ಅವನ ಮನಸ್ಸು ಒಬ್ಬ ಲೇಖಕನದಂತಿತ್ತು, ಆದರೆ ಆತ ಬರೆಯುತ್ತಿದ್ದದ್ದು ಮನುಷ್ಯನ ರಕ್ತದಲ್ಲಿ. ನೀವು ಯಾರ ಜೊತೆ ಊಟ ಮಾಡ್ತೀರಾ ಅನ್ನೋದು ಯೋಚಿಸಿ ನೋಡಿ. ಯಾಕೆಂದರೆ ಹಸಿವಿನ ನಗೆಯ ಹಿಂದೆ ಮಾಂಸ ತಿನ್ನುವ ಮನಸ್ಸೂ ಇರಬಹುದು.